ಹಾಗಾದರೆ ಕರ್ತನಲ್ಲಿ ಪ್ರಿಯವಾದವರೇ, ನಿನ್ನ ಜೀವಿತದಲ್ಲಿ ಏನೆಲ್ಲ ಮಾಡ್ತಾ ಇದ್ದೇವಲ್ಲ, ಬರ್ತವೆ, ಅದು ಜಾತ್ರೆ ಅದೆಲ್ಲ ಮಾಡ್ತೇವೆ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕಳೆದು ಹೋಗಿದೆಯಾ? ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಹೇಳ್ತಾನೆ, ನನ್ನ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಇಲ್ಲ. ಮೈ ವರ್ಡ್ ಹ್ಯಾಸ್ ನೋ ಪ್ಲೇಸ್, ನೋ ರೂಮ್ ಇನ್ ಯುವರ್ ಹಾರ್ಟ್. ನನ್ನ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಇಲ್ಲ, ಅದಕ್ಕೆ ನೀವು ನನ್ನನ್ನು ಕೊಲ್ಲಬೇಕೆಂಬುದಾಗಿದ್ದೀರಿ. ಯಾಕಂದ್ರೆ ನನ್ನ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಇಲ್ಲ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಪ್ರಯಾರಿಟಿ ದೇವರ ವಾಕ್ಯಕ್ಕೆ ನೀವು ಕೊಟ್ಟಿದ್ದೀರಾ? ದೇವರ ವಾಕ್ಯವನ್ನು ಓದುತ್ತಾ ಇದ್ದೀರಾ? ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀರಾ? ದೇವರ ವಾಕ್ಯ ಆಲಯಕ್ಕೆ ಹೋಗುವಾಗ ಹಿಡ್ಕೊಂಡು ಹೋಗ್ತೀರಾ? ದೇವರ ವಾಕ್ಯವನ್ನು ಹಿಡ್ಕೊಂಡ್ರೆ ನಿನ್ನ ಕಷ್ಟದ ದಿನಗಳಲ್ಲಿ ದೇವರ ವಾಕ್ಯ ನಿನ್ನನ್ನು ಹಿಡಿದುಕೊಳ್ತದೆ. ಹಲ್ಲೆಲೂಯಾ. ನೀನು ಕಷ್ಟದಲ್ಲಿರುವಾಗ ದ ವರ್ಡ್ ಆಫ್ ದ ಲಾರ್ಡ್ ವಿಲ್ ಅಪ್ಹೋಲ್ಡ್ ಯು ವೆನ್ ಯು ಆರ್ ಇನ್ ಟ್ರಬಲ್ ಇಫ್ ಯು ಹೋಲ್ಡ್ ದ ಬೈಬಲ್ ಇನ್ ಯುವರ್ ಲೈಫ್. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವಾ, ಅಥವಾ ದೇವರ ವಾಕ್ಯ ಎಷ್ಟು ಕೇಳಿದರೂ ಅದನ್ನು ತೆಗೆದುಕೊಳ್ತಾ ಇಲ್ಲ? ಆದ್ದರಿಂದಲೇ ನೆನ್ನೆ ಪ್ರಸಂಗ ಮಾಡಿದೆ, ದೇವರ 70 ಕಿವಿಗಳು ತೆರೆಯಲ್ಪಡಲಿ. ಯೇಸು ಸ್ವಾಮಿ ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ. ಯಾಕೆ ಕಿವಿಗಳಿಲ್ವಾ? ಕಿವಿಗಳಿದೆ, ಆದರೆ ನಾವೇನು ಮಾಡ್ತಾ ಇಲ್ಲ, ಕೇಳಿಸ್ಕೊಳ್ತಾ ಇಲ್ಲ. ಕೇಳಿಸ್ಕೊಂಡು ಹೃದಯದಲ್ಲಿ ತೆಗೆದುಕೊಳ್ತಾ ಇಲ್ಲ, ನಂಬಿಕೊಳ್ತಾ ಇಲ್ಲ. ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಪ್ರಯಾರಿಟಿ ಅನ್ನುವಂಥದ್ದು ಇಲ್ಲ. ಅದೇ ಪರಿಸ್ಥಿತಿ ಇಸ್ರಾಯೇಲರ ಜೀವಿತದಲ್ಲಿ ದೇವರ ಆಲಯದಲ್ಲಿ ದೇವರ ಪುಸ್ತಕ ಕಳೆದು ಹೋಗಿತ್ತು. ಹಾಗಾದರೆ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ? ಯಾವ ಸ್ಥಳವನ್ನು ಕೊಟ್ಟಿದ್ದೇವೆ? ದ ವರ್ಡ್ ಆಫ್ ಗಾಡ್ ಹ್ಯಾಸ್ ಎ ಪ್ರಯಾರಿಟಿ ಇನ್ ಮೈ ಲೈಫ್ ಎಂಬುದಾಗಿ ನಾವು ಹೇಳ್ತೇವೆ. ಅವುಗಳನ್ನು ಪ್ರೀತಿ ಮಾಡ್ತಾ ಇದ್ದೇವಾ? ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯ ಬೆಳ್ಳಿ ನಾಣ್ಯಗಳಿಗಿಂತಲೂ, ಸಾವಿರಾರು ಬೆಳ್ಳಿ ನಾಣ್ಯಗಳಿಗಿಂತಲೂ ಶ್ರೇಷ್ಠವಾಗಿದೆ. ನೀನು ಉಸಿರಿದ ಧರ್ಮಶಾಸ್ತ್ರ, ನಿನ್ನ ಬಾಯಿಂದ ಬಂದಂಥ ಮಾತು ಎಂದಿಗೂ ನಿಷ್ಫಲ ಆಗುವುದೇ ಇಲ್ಲ. ಐ ಟ್ರಸ್ಟ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ ಹೇಳ್ತಾನೆ. ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಟ್ಟಿದ್ದೀರಿ? ಹಾಗಾದರೆ ಈ ದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅನೇಕ ಪುಸ್ತಕಗಳ ವಿಚಾರವನ್ನು ನಾನು ಹೇಳಿದ್ದೇನೆ. ಮೊದಲನೇದಾಗಿ ಒಳ್ಳೆಯ ಕ್ರಿಯೆಗಳು ಬರೆಯಲ್ಪಟ್ಟಂಥ ಪುಸ್ತಕ ಅಲ್ವಾ? ಯಾವ ಒಳ್ಳೆಯ ಕ್ರಿಯೆಗಳನ್ನು ನಾನು ನೀವುಗಳು ಮಾಡಿದ್ದೇವೆ? ಜೀವಬಾಧ್ಯರ ಪುಸ್ತಕ, ಅದರಲ್ಲಿ ನಮ್ಮಗಳ ಹೆಸರುಗಳು ಬರೆಯಲ್ಪಟ್ಟಿದೆಯಾ? ಆತನ ಕುರಿತಾಗಿ ನಾವು ಮಾತನಾಡಿಕೊಳ್ಳುವಾಗ ಆತನ ನಾಮಸ್ಮರಣೆಯನ್ನು ಮಾಡುವಂಥ ನಮ್ಮ ಹೆಸರುಗಳು ಜ್ಞಾಪಕದ ಪುಸ್ತಕದಲ್ಲಿ ದೇವರು ಬರೀತಾ ಇದ್ದಾನೆ. ಗಾಡ್ ಹ್ಯಾಸ್ ಗಾಟ್ ಎ ಒನ್ ಬುಕ್. ದೇವ್ರ ಮುಂದೆ ಒಂದು ಪುಸ್ತಕ ಇದೆ, ಜ್ಞಾಪಕದ ಪುಸ್ತಕ, ಅದರಲ್ಲಿ ಆದರೂ ಬರೀತಾನೆ. ಆ ದಿನ ಇವರು ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು ಅಲ್ವಾ? ಇವರು ಬರೇ ದೇವ್ರು ಹಾಗೆ, ದೇವ್ರು ಹಿಂಗೆ ಅಂತ ಏನು ಮಾಡಿದ್ದಾನೆ ಅಂತ ನಕಾರಾತ್ಮಕವಾದಂಥ ಮಾತುಗಳನ್ನು ಹಾಡ್ತಾ ಇದ್ರು. ದೇವರು ನಮಗೆ ವ್ಯರ್ಥ ಎಂಬುದಾಗಿ ಹೇಳ್ತಾ ಇದ್ರು. ಆದರೆ ಕೆಲವು ಜನ ನಾನು ಎಷ್ಟಾಗಿ ನಂಬಿ ನನ್ನ ವಾಕ್ಯವನ್ನು ಹಿಡಿದುಕೊಂಡಿದ್ದಾರೆ, ಅವರ ಹೆಸರುಗಳು ಬರ್ತದೆ ಜ್ಞಾಪಕದ ಪುಸ್ತಕದಲ್ಲಿ, ನಮ್ಮ ಹೆಸರು. ಕೊನೆಯದಾಗಿ ದೇವರ ಆಲಯದಲ್ಲಿ ದೇವರ ಪುಸ್ತಕ ಕಳೆದು ಹೋಗಿದೆ. ಎಲ್ಲ ನಡೀತಾ ಇದೆ, ಹಬ್ಬ ಯಾಗಾದಿಗಳು, ಆದರೆ ದೇರ್ ಇಸ್ ನೋ ಪ್ಲೇಸ್ ಫಾರ್ ದ ವರ್ಡ್ ಆಫ್ ಗಾಡ್. ನಿನ್ನ ಜೀವಿತದಲ್ಲಿ ಆ ಕಾರ್ಯ ಆಗಿದೆಯಾ ಎಂಬುದಾಗಿ ಹೇಳುವುದಾದರೆ ಈ ದಿನ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನಿನ್ನ ವಾಕ್ಯವನ್ನು ನಂಬ್ತೇನೆ, ನನ್ನ ಜೀವಿತದಲ್ಲಿ ಪ್ರಯಾರಿಟಿ ಅನ್ನುವಂಥದ್ದನ್ನು ನಿನ್ನ ವಾಕ್ಯ ಕೊಡ್ತೇನೆ ಎಂಬುದಾಗಿ ಹೇಳುವುದಾದರೆ ಆ ವಾಕ್ಯವೇ ನಿನ್ನನ್ನು ಆಶೀರ್ವಾದ ಮಾಡುವಂಥದ್ದಾಗಿದೆ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪರಿಶುದ್ಧನಾದಂಥ ನಮ್ಮ ಸ್ವರ್ಗೀಯ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಹೃದಯಗಳ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಅನೇಕ ಪುಸ್ತಕಗಳು ಈ ಲೋಕದಲ್ಲಿ ಇವೆ ಸ್ವಾಮಿ, ಮಾಹಿತಿಯನ್ನು ಕೊಡ್ತವೆ, ಆದರೆ ನೀನು ಕೊಟ್ಟಂಥ ಪುಸ್ತಕ ಮಾರ್ಗದರ್ಶನವನ್ನು ಕೊಡುತ್ತದೆ. ಅನೇಕ ಪುಸ್ತಕಗಳು ಕರ್ತ ನಮ್ಮನ್ನು ಪ್ರಭಾವಿತರನ್ನಾಗಿ ಮಾಡುತ್ತದೆ, ಆದರೆ ನಿನ್ನ ವಾಕ್ಯ ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿದೆ, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥದ್ದಾಗಿದೆ, ನಮ್ಮ ಕುಟುಂಬಗಳನ್ನು ಬದಲಾಯಿಸಿ ಆಶೀರ್ವಾದವಂತಿಯಿಂದ ತುಂಬಿಸುವಂಥದ್ದಾಗಿದೆ. ಆ ಜೀವವುಳ್ಳ ವಾಕ್ಯವನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ಎಂಬುದಾಗಿ ಪೇತ್ರನು ಹೇಳುತ್ತಾನಲ್ಲ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯವನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ. ನಿನ್ನ ವಾಕ್ಯದಲ್ಲಿ ಜೀವವಿದೆ, ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ, ನಿನ್ನ ವಾಕ್ಯದಲ್ಲಿ ಆಶೀರ್ವಾದವಿದೆ. ಬಂದಂಥ ಪ್ರತಿಯೊಬ್ಬೊಬ್ಬರು ನಮ್ಮನ್ನು ನಿನ್ನ ವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡಿ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯುವಂತೆ ಕೃಪೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್.